ಸೊಲಿತಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ 47ನೇ ಭಾಗ. ಬನ್ನಿ ಎಪಿಸೋಡನ್ನು ಶುರು ಮಾಡೋಣ. ಮುಖವನ್ನು ತೆಳೆದು ಬಂದು ಮುಖವನ್ನು ಒರೆಸುತ್ತಾ ಕನ್ನಡಿಯ ಮುಂದೆ ಸಮಯ್ ನಿಂತುಕೊಂಡಿದ್ದ. ಅವನನ್ನು ನೋಡಿದ್ದೆ ಸಮಯ್ ತನ್ನನ್ನು ಇಗ್ನೋರ್ ಮಾಡುತ್ತಿದ್ದಾನೆ ಎಂದು ಅನಯಾಗೆ ತಿಳಿದು ಹೋಗಿತ್ತು. ಅನಯ ಕೊನೆಗೆ ತಾನೇ ಸೋತೆ ಎಂಬಂತೆ ಸಮಯ್ ಹಿಂದೆ ಬಂದು ನಿಲ್ಲುತ್ತಾಳೆ. ಅವಳು ಬಂದು ನಿಂತು 5 ನಿಮಿಷವಾದರೂ ಸಹ ಸಮಯ್ ಅವಳ ಕಡೆ ಗಮನ ಕೊಡದೆ ಸಹ ತಿರುಗಿಯೂ ನೋಡದೆ ಸಮಯ್ ಅವನ ಪಾಡಿಗೆ ಅವನು ಕನ್ನಡಿಯ ಮುಂದೆ ನಿಂತು ತಲೆಯನ್ನು ಬಾಚಿಕೊಳ್ಳುತ್ತಿದ್ದ. ಅವನಿಗೆ ಮಿರರ್ ಮೂಲಕ ಅನಯ ಹಿಂದೆ ಬಂದು ನಿಂತಿದ್ದು ಕಾಣಿಸಿದ್ದರೂ ಸಹ ಅವಳ ಕಡೆ ಗಮನ ನೀಡಲಿಲ್ಲ ಹುಡುಗ. ಏಕೆಂದರೆ ಅವಳ ಮಾತು ಅವನ ಮನಸ್ಸಿಗೆ ಒಂದು ರೀತಿಯ ಕಳವಳ ಉಂಟು ಮಾಡಿತ್ತು. ಕಾರಣ ಅವಳನ್ನು ಹುಚ್ಚನಂತೆ ಪ್ರೀತಿ ಮಾಡಲು ಶುರು ಮಾಡಿದ್ದ ಸಮಯ್. ಆದರೆ ಈ ವಿಷಯ ಅನಯಾಗೆ ಮಾತ್ರ ಹೇಳಿಲ್ಲ ಅಷ್ಟೇ. ಆದ್ದರಿಂದ ಅವಳು ಮನೆ ಬಿಟ್ಟು ಹೋಗುತ್ತೇನೆ, ನಾನು ಇಲ್ಲಿ ಇರುವುದಿಲ್ಲ ಎಂದು ಹೀಗೆ ಏನೇನೋ ಹೇಳಿದ್ದ ಕಾರಣ ಸಮಯ್ ಮನಸ್ಸಿಗೆ ತುಂಬಾ ನೋವು ಮಾಡಿತ್ತು. ಮಾತು ಈಗಲೂ ಅವನ ಕಿವಿಯಲ್ಲಿ ಅನಯನ ಮಾತು ಗುಯ್ಗುಡುತ್ತಿತ್ತು. ಅವಳ ಆ ಮಾತು ಸಮಯ್ ಪ್ರಶಾಂತ ಮನಸ್ಸಿಗೆ ಕಲ್ಲು ಎಸೆದಂತೆ ಭಾಸವಾಗಿತ್ತು. ಅವಳಿಂದ ದೂರ ಇರಬೇಕು ಎಂಬ ಕಲ್ಪನೆಯೇ ಸಹ ಅವನ ಮಾಡಿಕೊಳ್ಳಲು ಸಹ ಅವನಿಗೆ ಆಗುತ್ತಿಲ್ಲ. ಆದ್ದರಿಂದ ಅನಯನನ್ನು ಮಾತನಾಡಿಸಿದರೆ ಎಲ್ಲಿ ಮತ್ತೆ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳುವಳೋ ಎಂಬ ಕಾರಣದಲ್ಲಿ ಅವಳನ್ನು ಇಗ್ನೋರ್ ಮಾಡುತ್ತಿದ್ದ. ಅನಯಾಗೆ ತಿಳಿಯದ ಹಾಗೆ ಕಿರು ನೋಟದಲ್ಲಿಯೇ ಅವಳನ್ನು ಗಮನಿಸಿದ ಸಮಯ್ ಸುಮ್ಮನೆ ನಿಂತುಕೊಂಡು ತನ್ನ ಕೆಲಸ ಮಾಡುವ ಕಡೆ ಗಮನ ಕೊಡುತ್ತಾನೆ. ಸಮಯ್ ಪರಿಚಯವಾದ ಮೊದಲ ದಿನದಿಂದಲೂ ಸಹ ಎಂದು ಅವಳ ಬಳಿ ಹೀಗೆ ನಡೆದುಕೊಂಡಿರದ ಕಾರಣ ಅನಯಾಗೆ ಇಂದು ಅವಳ ಮೇಲೆ ಅವನ ಈ ರೀತಿಯ ನಿರ್ಲಕ್ಷ್ಯ ನೋಡಿ ಯಾಕೋ ಗೊತ್ತಿಲ್ಲ ಅವಳ ಮನಸ್ಸಿಗೂ ಸಹ ತುಂಬ ಕಳವಳವನ್ನು ಉಂಟು ಮಾಡಿತ್ತು. ಜೊತೆಗೆ ತುಂಬ ಬೇಸರವಾಗತೊಡಗಿತ್ತು ಅನಯಾಗೆ. ಸಮಯ್ ಈಗ ತನ್ನನ್ನು ಮಾತನಾಡಿಸಬಹುದು, ಆಗ ಮಾತನಾಡಿಸಬಹುದು ಎಂದು ಅನಯ ಕಾದಿದ್ದೇ ಬಂತು. ಆದರೆ ಸಮಯ್ ಮಾತ್ರ ಅವಳ ಕಡೆ ಗಮನ ಕೊಡದೆ ತನ್ನ ಪಾಡಿಗೆ ತಾನು ಕನ್ನಡಿ ಮುಂದೆ ನಿಂತು ರೆಡಿ ಆಗುತ್ತಿದ್ದ. ಅದೇನನಿಸಿತೋ ಹುಡುಗಿಗೆ. ಒಂದು ಕ್ಷಣವೂ ಯೋಚನೆ ಮಾಡದೆ ಸೀದಾ ಬಂದು ಹಿಂದಿನಿಂದ ಅವನನ್ನು ತಬ್ಬಿಕೊಂಡಿದ್ದಳು. ಅವಳ ಅಪ್ಪುಗೆಯ ಸ್ಪರ್ಶ ಆಗುತ್ತಲೇ ಅವನಿಗೆ ಆಶ್ಚರ್ಯದ ಜೊತೆಗೆ ಏನೋ ಒಂದು ರೀತಿಯ ರೋಮಾಂಚನ, ಮನಸ್ಸಿನಲ್ಲಿ ಒಂದು ರೀತಿಯ ನವಿರವಾದ ಭಾವ. ಸುಮ್ಮನೆ ಕಣ್ಣು ಮುಚ್ಚಿ ಅವಳ ಅಪ್ಪುಗೆಯ ಸ್ಪರ್ಶಕ್ಕೆ ಕಳೆದೇ ಹೋಗಿದ್ದ ಸಮಯ್. ಅನಯ ಹಿಂದೆಯಿಂದ ತಬ್ಬಿಕೊಂಡೆ. ಐ ಆಮ್ ರಿಯಲಿ ಸಾರಿ ಸಮಯ್, ಐ ಆಮ್ ರಿಯಲಿ ಸಾರಿ. ಮತ್ತೊಮ್ಮೆ ಮನೆ ಬಿಟ್ಟು ಹೋಗುವ ಮಾತನಾಡುವುದಿಲ್ಲ ಆಯ್ತಾ? ಪ್ಲೀಸ್ ನೀವು ಮಾತ್ರ ನನಗೆ ಯಾವತ್ತೂ ಹೀಗೆ ಇಗ್ನೋರ್ ಮಾಡಬೇಡಿ ಪ್ಲೀಸ್, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತದೆ ಎಂದು ಹೇಳಿ ತನ್ನ ಕಣ್ಣಿನಿಂದ ಬರುತ್ತಿದ್ದ ಕಣ್ಣೀರನ್ನು ತಡೆದಿಟ್ಟುಕೊಂಡೇ ಹೇಳುತ್ತಾಳೆ. ಇಷ್ಟರವರೆಗೂ ಅವಳ ಸ್ಪರ್ಶಕ್ಕೆ ಕಳೆದು ಹೋಗಿದ್ದ ಸಮಯ್ ಯಾವಾಗಲೂ ಮಿಸ್ಟರ್ ಸಮಯ್ ಇಲ್ಲ ಸಮಯ್ ಅವರೇ ಎಂದೇ ಕರೆಯುತ್ತಿದ್ದ ಅನಯ ಬಾಯಲ್ಲಿ ಮೊದಲ ಬಾರಿಗೆ ಏಕವಚನದಿಂದ ಸಮಯ್ ಎಂದು ಕರೆದಿದ್ದನ್ನು ಅವನು ಗಮನಿಸುತ್ತಲೇ ಅವನಿಗೆ ತುಂಬಾನೇ ಖುಷಿಯಾಗಲು ಶುರುವಾಗಿತ್ತು. ಅವಳು ಈ ರೀತಿಯ ಏಕವಚನದಲ್ಲಿ ಕರೆದದ್ದು ಇದೇ ಮೊದಲ ಬಾರಿಗೆ. ತನ್ನ ಹೆಸರನ್ನು ಕರೆದದ್ದು ಕೇಳಿಸಿಕೊಂಡ ಹುಡುಗನಿಗೆ ತುಂಬ ಖುಷಿಯಾಗಿತ್ತು. ತನ್ನ ಹೆಸರು ಎಷ್ಟು ಚೆನ್ನಾಗಿದೆ, ಅದರಲ್ಲೂ ಅನಯ ಬಾಯಿಯಿಂದ ಅಂತೂ ಕೇಳಿಸಿಕೊಳ್ಳಲು ಇನ್ನೂ ಚೆನ್ನಾಗಿದೆ ಎಂದುಕೊಳ್ಳುತ್ತಿದ್ದ. ಅಷ್ಟರಲ್ಲಿಯೇ ಅವಳ ಧ್ವನಿ ಬದಲಾವಣೆಯನ್ನು ಗಮನಿಸಿದ ಸಮಯ್ ತನ್ನನ್ನು ಬಳಸಿ ಹಿಡಿದಿದ್ದ ಅನಯ ಕೈಯನ್ನು ನಿಧಾನವಾಗಿ ಬಿಡಿಸಿ ಅನಯನನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ನೋಡಲು ಅವಳ ಕಣ್ಣು ಕೆಂಪಗೆ ಆಗಿತ್ತು. ಜೊತೆಗೆ ಅನಯ ಕಣ್ಣೀರು ಕಣ್ಣಿನಿಂದ ಆಚೆ ಬಾರದೇ ಇರಲಿ ಎಂದು ಪ್ರಯತ್ನಪಟ್ಟು ತಡೆ ಇಟ್ಟಿದ್ದ ಕಣ್ಣೀರು ಕಣ್ಣಿನಿಂದ ಆಚೆ ಬರಲು ತಯಾರಾಗಿದ್ದವು. ಅಳುವನ್ನು ತಡೆದಿಟ್ಟುಕೊಂಡಿದ್ದರಿಂದ ಅನಯ ಮುಖ ಪೂರ್ತಿ ಕೆಂಪಾಗಿ ಹೋಗಿತ್ತು.
ಅನಯಾಳ ಕೆಂಪಾದ ಮುಖವನ್ನು ನೋಡಿದ ಸಮಯ್ ಮನಸ್ಸಿಗೆ ತುಂಬ ಬೇಸರವಾಗಿತ್ತು. ಸಮಯ್ ಮನಸ್ಸಿನಲ್ಲಿಯೇ ನನ್ನಿಂದ ಇವರಿಗೆ ತುಂಬ ನೋವಾಗಿದೆ, ನಾನು ಇವರನ್ನು ಇಗ್ನೋರ್ ಮಾಡಬಾರದಿತ್ತು ಎಂದು ಅಂದುಕೊಳ್ಳುತ್ತಾನೆ. ಅನಯಾಳನ್ನು ತನ್ನ ಬಳಿಗೆ ಎಳೆದುಕೊಳ್ಳುತ್ತಾ, ಅನು, ಐ ಆಮ್ ರಿಯಲಿ ಸಾರಿ ಅನು, ಪ್ಲೀಸ್ ಎಂದು ಹೇಳಿದ್ದು ಅಷ್ಟೇ. ಅನಯ ಇಷ್ಟರವರೆಗೂ ತಡೆದಿಟ್ಟುಕೊಂಡಿದ್ದ ಕಣ್ಣೀರು ಅವನು ಸ್ವಾರಿ ಕೇಳಿದ್ದೆ ಕಣ್ಣಿಂದ ಅನಾಯಾಸವಾಗಿ ಕೆನೆಯ ಮೇಲೆ ಜಿನುಗಿತ್ತು. ಅನಯ ಒಂದು ನಿಮಿಷವೂ ತಡ ಮಾಡದೆ ಸಮಯನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಬಿಕ್ಕು ಬಿಕ್ಕುತ್ತಾ ಅಳುತ್ತಲೇ, ಐ ಆಮ್ ಸಾರಿ ಸಮಯ್ ಅವರೇ, ಐ ಆಮ್ ರಿಯಲಿ ಸಾರಿ. ನಿಮ್ಮ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟೆ ಅಲ್ವಾ? ಈ ಮನೆಯನ್ನು ಬಿಟ್ಟು ನಾನು ಖಂಡಿತ ಎಲ್ಲೂ ಹೋಗುವುದಿಲ್ಲ. ಇನ್ನೊಮ್ಮೆ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಕೂಡ ಯಾವತ್ತೂ ಮಾತನಾಡುವುದಿಲ್ಲ. ಮತ್ತೊಮ್ಮೆ ನನ್ನನ್ನು ಕ್ಷಮಿಸಿಬಿಡಿ. ಇನ್ನೊಮ್ಮೆ ಈ ರೀತಿಯೆಲ್ಲ ಮಾತನಾಡುವುದಿಲ್ಲ ಎಂದು ತನ್ನ ಮುಖವನ್ನು ಅವನ ಎದೆಗೂಡಿನೊಳಗೆ ಮುಚ್ಚಿಟ್ಟುಕೊಳ್ಳುತ್ತಾ ಅಳುತ್ತಲೇ ಹೇಳುತ್ತಾಳೆ. ಅನಯ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದು ಸಮಯ್ ಮನಸ್ಸಿಗೆ ಸಹ ತುಂಬ ನೋವಾಗುತ್ತಿತ್ತು. ತಾನು ಸಹ ಅವಳನ್ನು ತಬ್ಬುತ್ತಲೇ, ಪ್ಲೀಸ್ ಕಾಮ್ ಡೌನ್ ಅನು, ಅಳಬೇಡ ಆಯಿತಾ? ನೀವು ಈ ರೀತಿ ಅತ್ತರೆ ನನಗೆ ತುಂಬ ನೋವಾಗುತ್ತೆ, ನನ್ನ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ ಎಂದು ಇಂದಿನಿಂದಲೇ ಅವಳ ಬೆನ್ನನ್ನು ಸವರುತ್ತಾ ಅವಳಿಗೆ ಸಮಾಧಾನ ಮಾಡುವ ಪ್ರಯತ್ನವನ್ನು ಸಮಯ್ ಮಾಡುತ್ತಾನೆ. ಅನಯ ಸಹ ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ಅವನಿಂದ ಸ್ವಲ್ಪ ದೂರ ಸರಿದು ಅವನ ಮುಖವನ್ನೇ ನೋಡಲು ಸಮಯ್ ಸಹ ಅವಳ ಮುಖವನ್ನೇ ನೋಡುತ್ತಿದ್ದ. ಅವನು ಹಾಗೆ ತನ್ನನ್ನು ನೋಡುತ್ತಿದ್ದನ್ನು ಗಮನಿಸಿದ ಅನಯ ಒಂದು ಹೆಜ್ಜೆ ತಾನೇ ಮುಂದೆ ಹೋಗಿ ಅವನ ಅದರಕ್ಕೆ ತನ್ನ ಅದರ ಸೇರಿಸಿದ್ದಳು. ಅನಯಾಳ ಈ ನಡೆಯಿಂದ ಸಮಯ್ಗೆ ಶಾಕ್ ಆದರೂ ಅವಳಾಗಿ ಅವಳು ಮುಂದೆ ಬಂದು ಮುತ್ತು ಕೊಟ್ಟಿದ್ದು ಅವನಿಗೂ ಖುಷಿಯಾಗಿತ್ತು. ಕೆಲ ನಿಮಿಷ ಮತ್ತೇನನ್ನು ಪ್ರತಿಕ್ರಿಯೆ ತೋರದೆ ಸುಮ್ಮನೆ ನಿಂತು ಬಿಟ್ಟಿದ್ದ. ಅನಯ ಮಾತ್ರ ಮುತ್ತು ಕೊಡಲು ಬಾರದೇ ಇದ್ದ ಕಾರಣ ಹೇಗೋ ತನಗೆ ಬಂದಂತೆ ಕೊಡಲು ಶುರು ಮಾಡಿದ್ದಳು. ಅವಳು ಈ ರೀತಿ ಮುತ್ತು ಕೊಡಲು ಪರದಾಡುತ್ತಿದ್ದನ್ನು ನೋಡಿದ ಸಮಯ್ ಒಮ್ಮೆಲೆ ತನ್ನಲ್ಲೇ ನಕ್ಕು ಅನಯಾಳನ್ನು ಗೋಡೆಗೆ ಒರಗಿಸಿ ಅವಳ ನಡುವನ್ನು ಬಳಸುತ್ತಾ ಅವಳ ಅದರಕ್ಕೆ ತನ್ನ ಅದರ ಬೆರೆಸಿದ್ದ. ಕ್ಷಣದಿಂದ ಕ್ಷಣಕ್ಕೆ ಸಮಯ್ ತನ್ನ ಸಂಯಮವನ್ನು ತಡೆದಿಟ್ಟುಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದ. ಅನಯ ಮಾತ್ರ ಅವಳಿಗೆ ಬಾರದೇ ಇರುವ ಮುತ್ತನ್ನು ಕೊಡಲು ಪ್ರಯತ್ನ ಮಾಡುತ್ತಲೇ ಇದ್ದಳು. ಸಮಯ್ ಮಾತ್ರ ಸಂಯಮ ಕಳೆದುಕೊಳ್ಳುತ್ತಾ ಅವಳ ಅದರಕ್ಕೆ ಮುಕ್ತಿ ಕೊಟ್ಟು ಅವಳ ಕೊರಳಿನ ಒನಪಿಗೆ ಮುತ್ತಿಡಲು ಶುರು ಮಾಡಿದ್ದ. ಅನಯ ಸಹ ಯಾವುದೇ ರೀತಿಯ ಪ್ರತಿರೋಧ ತೋರದೆ ಅವನ ಪ್ರತಿ ಸ್ಪರ್ಶಕ್ಕೂ ಸ್ಪಂದಿಸಲು ಶುರು ಮಾಡಿದ್ದಳು. ಸಮಯ್ ಅದರಗಳು ಅವಳ ಕೊರಳು ಸ್ಪರ್ಶಿಸುತ್ತಿದ್ದಂತೆ ಅನಯ ಅವನ ಸ್ಪರ್ಶದಿಂದ ಕಂಪಿತಗೊಳ್ಳುತ್ತಿದ್ದಳು. ಅವಳಿಗೆ ತಿಳಿಯದಂತೆ ಅವಳ ಕೈಗಳು ಸಮಯ್ನ ತಲೆಯ ಕೂದಲಲ್ಲಿ ಮುಷ್ಟಿ ಮಾಡಿ ಹಿಡಿದಿತ್ತು. ಸಮಯ್ ಸಹ ಅವಳ ಹಿಡಿತ ಬಿಗಿ ಮಾಡುತ್ತಲೇ ಖುಷಿಯಿಂದಲೇ ಅವಳಿಗೆ ಮುತ್ತು ಕೊಡಲು ಶುರು ಮಾಡಿದ್ದ. ಸಮಯ್ ಅವಳನ್ನು ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬರುತ್ತಾನೆ. ಅವನ ಈ ಪರಿಯ ನೋಟಕ್ಕೆ ನಾಚಿದ ಅನಯ ಅವಳ ಎದೆಗೂಡಿನಲ್ಲಿ ಮುಖ ಹುದುಗಿಸಿ ಕಣ್ಣು ಮುಚ್ಚುತ್ತಾಳೆ. ಅನಯನ ನಾಚಿಕೆ ಮುಖ ನೋಡಿದ ಸಮಯ್ ಮತ್ತೆ ಅವಳ ಕೊರಳಿನಲ್ಲಿ ಮುಖ ಹುದುಗಿಸಿ ಮುತ್ತು ಕೊಡಲು ಪ್ರಾರಂಭಿಸುತ್ತಾನೆ. ಜೊತೆಗೆ ಮುದ್ದಿಸಲು ಪ್ರಾರಂಭಿಸಿದ್ದ. ಇನ್ನೇನು ಅವರ ಅರಿವೆಗಳು ಅವರ ದೇಹದಿಂದ ಬೇರೆ ಆಗಬೇಕು ಎನ್ನುವ ಕ್ಷಣದಲ್ಲಿ ಅವರ ರೂಮಿನ ಡೋರ್ ನಾಕ್ ಆಗಿತ್ತು. ರೂಮ್ ಡೋರ್ ನಾಕ್ ಕೇಳಿಸಿಕೊಂಡ ಇಬ್ಬರು ಗಾಢ ನಿದ್ದೆಯಿಂದ ಎಚ್ಚರವಾದಂತೆ ಸಮಯ್ ತಕ್ಷಣ ಅನಯ ಮೇಲಿನಿಂದ ಎದ್ದು ನಿಂತರೆ ಅನಯ ಸಹ ಎದ್ದು ತನ್ನ ಮುಖ ಮತ್ತು ಬಟ್ಟೆಯೆಲ್ಲ ಸರಿ ಮಾಡಿಕೊಳ್ಳುತ್ತಾಳೆ. ಇಬ್ಬರು ಕೆಲ ನಿಮಿಷ ಏರುಪೇರಾದ ತಮ್ಮ ಉಸಿರನ್ನು ಸೀಮಿತಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು. ಅಷ್ಟರಲ್ಲಿ ಮತ್ತೆ ರೂಮ್ ಡೋರ್ ನಾಕ್ ಆಗಿತ್ತು. ಸಮಯ್ ಹೇಗೋ ತನ್ನನ್ನು ತಾನು ಸಾವರಿಸಿಕೊಂಡು, ಅನಯ, ಈಗ ಬಿಡ್ತಾ ಇದ್ದೇನೆ, ಆದರೆ ರಾತ್ರಿ ಬಡ್ಡಿ ಸಮೇತ ಪೂರ್ತಿ ವಸೂಲಿ ಮಾಡಿಕೊಳ್ಳುತ್ತೇನೆ. ನೀವು ಬೇಗ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಯಿತಾ? ಸ್ನಾನ ಎಲ್ಲ ಮುಗಿಸಿಕೊಂಡು ಬನ್ನಿ. ನಾನು ಬಾಗಿಲ ಬಳಿ ಯಾರು ಇರುವುದು ಎಂದು ಹೋಗಿ ನೋಡುತ್ತೇನೆ ಎಂದು ಹೇಳಿ ಅನಯನನ್ನು ಬಿಟ್ಟು ಬೆಡ್ ಮೇಲಿಂದ ಎದ್ದು ಡೋರ್ ತೆಗೆಯುವ ಸಲುವಾಗಿ ರೂಮ್ ಡೋರ್ ಬಳಿ ಬರುತ್ತಾನೆ.
ಹೋಗಿ ನೀಟಾಗಿ ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಬನ್ನಿ ಎಂದು ಹೇಳಿದ ಸಮಯ್ ಅಷ್ಟರಲ್ಲಿ ರೂಮ್ ಡೋರ್ ತೆಗೆಯುವ ಸಲುವಾಗಿ ಬಳಿ ಬರುತ್ತಾನೆ. ಸಮಯ್ ಮಾತು ಕೇಳಿಸಿಕೊಂಡ ಅನಾಯ ನಾಚಿಕೆಯಿಂದ ಅವಳ ಮುಖ ಕೆಂಪಾಗಿತ್ತು. ಜೊತೆಗೆ ತಾನೇ ಮೊದಲು ಅವನಿಗೆ ಮುತ್ತು ಕೊಟ್ಟಿದ್ದು ಎಂದು ನೆನಪಾಗುತ್ತಲೇ ಅವಳಿಗೆ ಸ್ವಲ್ಪ ಮುಜುಗರವೂ ಆಗುತ್ತಿತ್ತು. ಅಯ್ಯೋ, ನಾನೇ ಮೊದಲು ಮುತ್ತು ಕೊಟ್ಟೆನಾ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ನಾಚಿಕೆಯಿಂದ ಕೆಂಪಾಗಿದ್ದ ಮುಖವನ್ನು ಅವನಿಗೆ ತೋರಿಸಲು ಆಗದೆ ಮತ್ತೇನನ್ನು ಮಾತನಾಡದೆ ಬೆಡ್ ಮೇಲಿಂದ ಎದ್ದು ವಾಶ್ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಳ್ಳುತ್ತಾಳೆ. ಅನಾಯ ವಾಶ್ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡ ನಂತರ ಸಮಯ್ ಸೀದಾ ಬಂದು ರೂಮ್ ಡೋರ್ ಓಪನ್ ಮಾಡಿದ್ದ. ಆದರೆ ಸಮಯ್ ಅನಾಯಾಗೇನೋ ಫ್ರೆಶ್ ಅಪ್ ಆಗಲು ಕಳಿಸಿದ್ದ. ಆದರೆ ಅವನು ಮಾತ್ರ ಕನ್ನಡಿಯ ಮುಂದೆ ತಾನು ಇರುವ ಸ್ಥಿತಿ ನೋಡಿಕೊಳ್ಳದೆ ಸೀದಾ ಹೋಗಿ ಬಾಗಿಲು ತೆಗೆದಿದ್ದ. ಡೋರ್ ಓಪನ್ ಮಾಡಿ ಸಿಟ್ಟಿನಿಂದಲೇ ಬಾಗಿಲು ಬಳಿ ಯಾರೂ ನಿಂತಿರುವುದು ಎಂದು ನೋಡಲು ತನ್ಮಯ್ ತನ್ನ 32 ಹಲ್ಲನ್ನು ತೋರಿಸಿಕೊಂಡು ನಗುತ್ತಾ ನಿಂತಿದ್ದ. ತನ್ಮಯ್ ಮುಖವನ್ನು ನೋಡಿದ್ದೇ ಸಮಯ್ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾರೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಆಯಿತಾ. ಪ್ಲೀಸ್ ಫ್ರೆಂಡ್ಸ್, ನಾನು ವಿಡಿಯೋ ಹಾಕದೇ ಇರುವ ಕಾರಣ ಯಾವುದೆಂದರೆ ನನ್ನ ವಿಡಿಯೋಸ್ ತುಂಬ ಜನ ನೋಡ್ತೀರಾ ಫ್ರೆಂಡ್ಸ್, ಇಷ್ಟನೂ ಪಡ್ತೀರಾ, ಲೈಕ್ಸ್ ಮಾಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಆಗಲ್ಲ. ನಾನು ಎಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೀನಿ, ಅದರಿಂದ ನನಗೆ ಇಷ್ಟು ದಿನ ತುಂಬ ಬೇಜಾರಾಗಿತ್ತು, ಹಂಗಾಗಿ ಹಾಕಿರಲಿಲ್ಲ. ಬಾಯ್ ಬಾಯ್.